ನ್ಯಾಯವಾದಿಗಳ ಸಂಘದಿಂದ ಎಲ್ಲರೂ ಕೆಂಪು ಬಟ್ಟೆ ಕಟ್ಕೊಂಡು ವಿರೋಧ ವ್ಯಕ್ತಪಡಿದ್ದಾರೆ. ಅದಕ್ಕೆ ಮತ್ತು ನಮ್ಮ ಅಧ್ಯಕ್ಷರು ನಮ್ಮ ಬೇಡಿಕೆಗಳನ್ನು ಇಲ್ಲಿ ಸಾಹೇಬರಿಗೆ ಕಳಿಸ್ತಾರೆ. ಅದಕ್ಕೆ ರಾಜ್ಯ ಸರ್ಕಾರದವರು ನ್ಯಾಯ ಕೊಡಿಸೋ ವಕೀಲರಿಗೆ ಮತ್ತು ಅವರಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ನಾಳೆ ಇದು ಪರಿಸ್ಥಿತಿ ಗಂಭೀರ ಆಗ್ತದೆ. ಅದರ ಮುಖಾಂತರ ಏನು ವಕೀಲರೇ ಏನು ಜನರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಒಂದು ನ್ಯಾಯಯುತವಾಗಿ ಒಂದು ಕೋರ್ಟ್ ಕಲಾಪದಲ್ಲಿ ನ್ಯಾಯ ಕೊಡಿಸೋರಾಗ ಏನೋ ಅವರು ಕಕ್ಷಿದಾರರು ತಪ್ಪು ತಿಳಿದು ನಮ್ಮ ಮೇಲೆ ಹಲ್ಲೆ ಮಾಡೋದಾಗಲಿ ಮಾನಸಿಕ ಹಲ್ಲೆ ಮಾಡೋದಾಗಲಿ ಭಾಳ ಈ ಮಾನವ ಜಾತಿಗೆ ಒಂದು ಕಳಂಕ ಅಂತ ಹೇಳ್ತೇನೆ. ಯಾಕಂದ್ರೆ ನಾವು ನಮಗೋಸ್ಕರ ಮಾಡ್ತಾ ಇಲ್ಲ, ನಾವು ಪಕ್ಷಿಗಾರಗೋಸ್ಕರ ಮಾಡ್ತಿರ್ತೇವೆ. ಆ ಪಕ್ಷಿಗಾರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಬೇಕಂತ ನಮ್ಮ ಮ್ಯಾಗ ಹಲ್ಲೆ ಆಗ್ತಿರ್ತಾವೆ. ಅದಕ್ಕೆ ಸರ್ಕಾರದವರು ನಮಗೆ ಸೂಕ್ತ ಬಂದೋಬಸ್ತ್ ಕೊಡಬೇಕು. ಯಾಕಂದರೆ ನಮ್ಮ ವಕೀಲರುಗಳು ಯಾಕಂದ್ರೆ ನಮಗೋಸ್ಕರ ಏನು ಮಾಡ್ತಾ ಇರಲ್ಲ, ಇನ್ನೊಂದು ನ್ಯಾಯ ಕೊಡಿಸೋದ್ರೊಳಗ ಒಂದು ಹೋರಾಟ ಮಾಡಿ ನ್ಯಾಯವನ್ನು ಕೊಡ್ತಿರ್ತಾರೆ. ಅದಕ್ಕೆ ನಮ್ಮ ಮೇಲೆ ಹಲ್ಲೆ ಆಗುವುದಾಗಲಿ ನಮ್ಮ ಮೇಲೆ ಯಾಕಂದ್ರೆ ಈಗ ಎಲ್ಲ ಈಗ ತಾನೇ ಹೇಳಿದ್ರು ಕಾಶ್ಮೀರ್ ಸರ್ ನಮ್ಮ ಆಫೀಸ್ ಆಗಲಿ ನಮ್ಮ ಇದು ಮಂದಿ ಸೂಕ್ತ ಬಂದೋಬಸ್ತ್ ಒದಗಿಸ್ಕೊಡ್ಬೇಕು. ಯಾಕಂದ್ರೆ ನಮ್ಮ ಕೋರ್ಟ್ನಲ್ಲೇ ಒಂದೊಂದ್ಸಲ ಹಲ್ಲೆಗಳು ಆಗ್ಯಾವ. ಕೊಟ್ಟು ವಕೀಲರಿಗೆ ಯಾರು ಲೀಡಿಂಗ್ ಪರ್ಸನ್ ವಕೀಲರು ಇರ್ತಾರಲ್ಲ ಎಲ್ಲ ವಕೀಲರಿಗೆ ಸೂಕ್ತವಾಗಿ ಬಂದೋಬಸ್ತ್ ಒದಗಿಸ್ಕೊಡ್ಬೇಕಂತ ಹೇಳುತ್ತಾ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೇವೆ. ಇದೇ ರೀತಿ ರಾಜ್ಯದಲ್ಲಿ ಪದೇ ಪದೇ ಆದ್ರೆ ನಾವು ಮುಂದಿನ ದಿನಮಾನದಲ್ಲಿ ರಾಜ್ಯ ಪರಿಷತ್ ಒಳಗೊಂಡು ನಾವೆಲ್ಲ ಜಿಲ್ಲೆಯಿಂದ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳುತ್ತಾ ಸ್ವಲ್ಪ ಸ್ವಲ್ಪ ಐಡಿಯಾಗ ಸರ್ ಬಿಡ್ರಿ ಅಡಿತು ಮಾಡಿದಂಥ ಒಂದು ಘೋರವಾದ ಹಲ್ಲೆ ನಾವೆಲ್ಲ ವಕೀಲರು ಕೂಡ ಖಂಡನೆ ಮಾಡ್ತೀವಿ. ಯಾಕೆಂದ್ರೆ ಪಕ್ಷಗಾರರು ಜಗಾಡಿ ಬಂದ್ರೆ ಹೊಡೆದಾಡಿ ಬಂದ್ರೆ ನಾವು ನ್ಯಾಯ ಕೊಡಿಸ್ತೀವಿ. ನಮ್ಮ ಮೇಲೆ ನಾವೆಲ್ಲ ಹೋಗ್ಬೇಕು. ಅದಕ್ಕಾಗಿ ಅದು ಅಲ್ಲದೆ ಮಹಿಳಾ ನ್ಯಾಯವಾದಿಗಳ ಕೂಡ ಹಲ್ಲೆಗಳಾಗಿದ್ದಾವೆ. ಈಗ ವಕೀಲರು ಕೋರ್ಟ್ನೊಳಗೆ ಬಂದು ಆಫೀಸ್ಗಳು ಬಂದು ಈ ಹಲ್ಲೆಗಳಿಗೆ ವಕೀಲರಿಗೆ ನ್ಯಾಯವೇ ಇಲ್ಲ ನಾವೇ ನ್ಯಾಯ ಕೊಡಿಸುವಂಥವ್ರು ನಮ್ಮ ನ್ಯಾಯ ಇಲ್ಲ. ಇದು ಬಹಳ ಶೋಚನೀಯವಾದ ನಾವೆಲ್ಲ ವಕೀಲರ ಸಂಘದಿಂದ ರಕ್ಷಣೆ ಬೇಕು ಅಂತೇಳಿ ನಾವು ನಮ್ಮ ಮೊನ್ನೆ ತಾನೇ ನಡೆದಂಥ 16/4/2025 8:30ಕ್ಕೆ ಸದಾಶಿವ ರೆಡ್ಡಿ ಅವರ ಸೀನಿಯರ್ ವಕೀಲರಾದಂಥ ಅವರ ಮೇಲೆ ಅಪರಿಚಿತ ವ್ಯಕ್ತಿ ಹಲ್ಲೆ ಮಾಡಿದ್ದಕ್ಕಾಗಿ ನಮ್ಮ ಎಲ್ಲ ರಾಜ್ಯದ ವಕೀಲರ ಸಂಘದಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು. ಪ್ರತಿಭಟನೆ ಅಂದರೆ ಕೆಂಪು ವಸ್ತ್ರವನ್ನು ಬಲಗೈ ಧರಿಸಿಕೊಂಡು ಮೌನ ರೀತಿ ಪ್ರತಿಭಟನೆ ಮಾಡಿ ಮತ್ತು DC ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿ ಬಿಜಾಪುರ ವಕೀಲರ ಸಂಘದಿಂದ ಸಭೆಯನ್ನು ಕರೆದು ಅದನ್ನು ಪಾಸ್ ಮಾಡಿ DC ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಪದೇ ಪದೇ ಇದೇ ರೀತಿ ವಕೀಲರ ಮೇಲೆ ಹಲ್ಲೆ ಮಾಡುವಂಥ ಸಾರ್ವಜನಿಕರನ್ನು ಸರಿಯಾಗಿ ಹೋಮ್ ಮಿನಿಸ್ಟರು ವರಿಷ್ಠ ಅಧಿಕಾರಿಗೆ ಸರಿಯಾಗಿ ತಿಳಿಸದೆ ಮತ್ತು ಈ ಸರ್ಕಾರ ಬಂದ ಮೇಲೆ ವಕೀಲರ ಮೇಲೆ ಹಲ್ಲೆ ಭಾಳ ಆಲತ್ತಾವೆ. ಯಾಕಂದ್ರೆ ಸರ್ಕಾರದ ಕಾನೂನ ಸುವ್ಯವಸ್ಥೆ ಸರಿಯಾಗಿಲ್ಲ. ಆದ್ದರಿಂದ ಎಲ್ಲ ಸಾರ್ವಜನಿಕರು ವಕೀಲರಾಗಲಿ ಯಾರೇ ಆಫೀಸರ್ ಡಾಕ್ಟರ್ ಸಾಲಿ ಒಂದು ಸಾರ್ವಜನಿಕ ಸಮಾಜ ಸೇವೆ ಮಾಡುವಂಥವ್ರಿಗೆ ಹಲ್ಲೆ ಮಾಡಿದರೆ ಇನ್ನು ಸಾಮಾನ್ಯ ಜನಕ್ಕೆ ಏಟು ಮಾಡ್ತಾರೆ. ಅದಕ್ಕೆ ಸರ್ಕಾರದವರು ಕಾನೂನು ಕ್ರಮ ತಗೋಬೇಕು. ಮತ್ತು ನಮ್ಮ ಸದಾಶಿವ ರೆಡ್ಡಿ ಅವರ ವಕೀಲರ ಮೇಲೆ ಹಲ್ಲೆ ಮಾಡಿದ್ದನ್ನು ಶೀಘ್ರದಲ್ಲಿ ಅವರನ್ನು ಬಂಧಿಸಿ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು ನಮ್ಮ ವಕೀಲರ ಸಂಘದ ಬಿಜಾಪುರ ವಕೀಲರ ಸಂಘದಿಂದ ಎಲ್ಲ ಸದಸ್ಯರಿಂದ ತಿಳಿಸುತ್ತೇನೆ. ನಾನು DC ಬಿರಾದರ್ ವಕೀಲರ ಸಂಘ ಅಧ್ಯಕ್ಷ ವಿಜಯಪುರ.
ಹಿರಿಯ ವಕೀಲರಾದ ಶ್ರೀ ಸದಾಶಿವ ರೆಡ್ಡಿ ಅವರ ಮೇಲೆ ನಡೆದಿರುವ ಹಲ್ಲೆಯನ್ನು ಖಂಡಿಸುವ ಕುರಿತು ಮೇಲ್ಕೇಸರಿಗೆ ಸಂಬಂಧಿಸಿದ ಭಾರತೀಯ ವಕೀಲರ ಪರಿಷತ್ತಿನ ಸಹ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರು, ಮಾಜಿ ಸದಸ್ಯರು ಹಾಗೂ ಹಿರಿಯ ವಕೀಲರಾದ ಶ್ರೀ ಸದಾಶಿವ ರೆಡ್ಡಿ ಅವರ ಕಚೇರಿಯಲ್ಲಿ ದಿನಾಂಕ 16/4/2025ರಂದು ಬೆಳಗ್ಗೆ 8:30ಕ್ಕೆ ಅವರ ಮೇಲೆ ಅಪರಿಚಿತರಿಂದ ನಡೆದ ಭೀಕರ ಹಲ್ಲೆ ಮತ್ತು ದಾಳಿಯನ್ನು ತಡೆಗಟ್ಟಲು ಶೀಘ್ರವಾಗಿ ಆರೋಪಿತರನ್ನು ಬಂಧಿಸಿ ಅವರ ಮೇಲೆ ವೇಗವಾದ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ನಮ್ಮ ವಿಜಯಪುರ ಜಿಲ್ಲಾ ನ್ಯಾಯಾಧೀಶರ ಸಂಘದಿಂದ ಈ ಎಲ್ಲ ವಕೀಲರ ಮತ್ತು ತಮ್ಮ ಬಲಗೈ ಕೋಳಿಗೆ ಕೆಂಪು ಬಟ್ಟೆಯನ್ನು ಧರಿಸಿ ಸಾಂಕೇತಿಕವಾಗಿ ಕೆಲಸವನ್ನು ಖಂಡಿಸಿ ಪ್ರತಿಭಟನೆ ಮಾಡಿರುತ್ತೇವೆ ಮತ್ತು